ಮುಂಬೈ ದಾಳಿಯ ಪ್ರಮುಖ ಆರೋಪಿ ಹಫೀಜ್ ಸಯೀದ್ ಅಮೆರಿಕ ವಿರುದ್ಧವೇ ಕಿಡಿಕಾರಿದ್ದಾನೆ. ತಾನು ಪಾಕಿಸ್ತಾನದಲ್ಲಿ ಸಾಮಾನ್ಯ ಜನರಂತೆ ಓಡಾಡಿಕೊಂಡಿದ್ದು ತಾಕತ್ತಿದ್ರೆ ಹಿಡಿಯಿರಿ ಅಂತ ವಿಶ್ವದ ದೊಡ್ಡಣ್ಣನಿಗೆ ಸವಾಲು ಹಾಕಿದ್ದಾನೆ. ಅಲ್ಲದೆ ತನ್ನ ತಲೆ ತೆಗೆಯಲು ಅಮೆರಿಕ 50 ಕೋಟಿ ರೂಪಾಯಿ ಘೋಷಿಸಿರುವುದರ ಹಿಂದೆ ಭಾರತದ ಕೈವಾಡವಿದೆ ಅಂತ ಆರೋಪಿಸಿದ್ದಾನೆ. ಉಗ್ರನ ತಲೆಗೆ 50 ಕೋಟಿ ಬಹುಮಾನ. ದೊಡ್ಡಣ್ಣನ ವಿರುದ್ಧವೇ ಹಫೀಜ್ ಕೆಂಡ. ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ವಿರುದ್ಧವೇನೂ ಅಮೆರಿಕ ಕೆಂಗಣ್ಣು ಬೀರಿದೆ. ಈತನ ತಲೆ ತೆಗೆದವರಿಗೆ 50 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ. ಆದರೆ ಇದರಿಂದ ಕಂಗಾಲಾಗಬೇಕಿದ್ದ ಜಮಾತ್ ಉದ್ ದವಾ ಮುಖ್ಯಸ್ಥ ಹಫೀಜ್ ವಿಶ್ವದ ದೊಡ್ಡಣ್ಣನಿಗೆ ಸೆಡ್ಡು ಹೊಡೆದಿದ್ದಾನೆ. ನನ್ನನ್ನು ಹುಡುಕಿ ಕೊಡಲು ಬಹುಮಾನ ಘೋಷಿಸಿರುವುದಕ್ಕೆ ನಾನಿನ್ನು ಇಲಿಯಂತೆ ಅಡಗಿ ಕುಳಿತಿಲ್ಲ. ಪಾಕಿಸ್ತಾನದಲ್ಲಿ ಆರಾಮವಾಗಿ ಓಡಾಡ್ಕೊಂಡಿದ್ದೇನೆ. ಇಷ್ಟಕ್ಕೂ ನನ್ನ ತಲೆಗೆ ಬೆಲೆ ಕಟ್ಟೋದಕ್ಕೆ ಅಮೆರಿಕಕ್ಕೆ ಯಾವ ಅಧಿಕಾರವಿದೆ ಅಂತ ಹಫೀಜ್ ಪ್ರಶ್ನಿಸಿದ್ದಾನೆ. ನನ್ನ ತಲೆ ತೆಗೆಯಲು ಬಹುಮಾನ ಘೋಷಿಸುವುದಕ್ಕೆ ನಾನೇನು ಓಡಿ ಹೋಗಿಲ್ಲ ಅಥವಾ ಅಡಗಿ ಕುಳಿತಿಲ್ಲ. ಪಾಕಿಸ್ತಾನದಲ್ಲಿ ಸಾಮಾನ್ಯ ಜನರಂತೆ ಓಡಾಡಿಕೊಂಡಿದ್ದೇನೆ. ನನ್ನ ವಿರುದ್ಧ ಹೀಗೆ ಅಮೆರಿಕ ಕ್ರಮಕ್ಕೆ ಮುಂದಾಗಿರೋದು ಪಾಕಿಸ್ತಾನದ ಕಾನೂನು ಮತ್ತು ನ್ಯಾಯಾಲಯಕ್ಕೆ ಮಾಡಿದ ಅವಮಾನ. ಹೀಗಿದ್ದಾಗ್ಯೂ ಅಮೆರಿಕದ ಯಾವುದೇ ಕ್ರಮವನ್ನು ಎದುರಿಸಲು ನಾನು ಸಿದ್ಧನಿದ್ದೇನೆ. ಇದೇ ವೇಳೆ ಭಾರತದ ವಿರುದ್ಧವೂ ಹಫೀಜ್ ವಿಷ ಕಾರಿದ್ದಾನೆ. ಇಷ್ಟೆಲ್ಲ ಬೆಳವಣಿಗೆಗೆ ಭಾರತವೇ ಕಾರಣ ಎಂದಿದ್ದಾನೆ. ಅಮೆರಿಕ ನನ್ನ ವಿರುದ್ಧ ಬಹುಮಾನ ಘೋಷಿಸಿರಬಹುದು, ಆದರೆ ಇದರ ಹಿಂದಿನ ಕೈವಾಡ ಭಾರತದ್ದು. ಭಾರತದ ಕುಮ್ಮಕ್ಕಿನಿಂದಾಗಿಯೇ ಅಮೆರಿಕ ಈ ನಿರ್ಧಾರಕ್ಕೆ ಬಂದಿದೆ. ಇಷ್ಟಕ್ಕೂ ಮುಂಬೈ ದಾಳಿಯಲ್ಲಿ ಕಸಬ್ ಜೊತೆ ನನಗೆ ಸಂಪರ್ಕ ಇದೆ ಅಂತ ಭಾರತ ಆರೋಪಿಸುತ್ತಿದೆ. ಇದು ನಿಜವಾಗಿದ್ದರೆ ಪಾಕಿಸ್ತಾನದ ವಕೀಲರ ನಿಯೋಗಕ್ಕೆ ಯಾಕೆ ಕಸಬ್ ಭೇಟಿಗೆ ಅವಕಾಶ ನೀಡಲಿಲ್ಲ? ಹಾಗೇನೇ ಭಾರತದ ಆಡಳಿತದಲ್ಲಿರುವ ಕಾಶ್ಮೀರದ ಬಗ್ಗೆ ಪಾಕಿಸ್ತಾನದ ಜನರಲ್ಲಿ ಜಾಗೃತಿ ಮೂಡಿಸುತ್ತೇನೆ. ಇದರ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಹಫೀಜ್ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಎಂದಿದೆ. ಇದು ಅಮೆರಿಕದ ಸಿಟ್ಟಿಗೆ ಕಾರಣವಾಗಿದೆ. ಉಭಯ ದೇಶಗಳ ನಡುವೆ ಮತ್ತೊಮ್ಮೆ ದೊಡ್ಡ ಕದನ ಸೃಷ್ಟಿಯಾಗೋ ಲಕ್ಷಣ ಕಂಡು ಬರ್ತಾ ಇದೆ. ಈ ಅವಕಾಶವನ್ನ ಭಾರತ ಹೇಗೆ ಉಪಯೋಗಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಬ್ಯೂರೋ ಸುವರ್ಣ ನ್ಯೂಸ್ 24/7.